ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲು. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್. A1 ಸಿದ್ದರಾಮಯ್ಯ, A2 ಪಾರ್ವತಿ ಅಂತ ಉಲ್ಲೇಖ. ಸಿಎಂ ಮುಂದೆಯೇ ಎಫ್ಐಆರ್ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ರೈತರು. ಎಫ್ಐಆರ್ ಆಗ್ತಿದೆ, ಏನಾಗುತ್ತೋ ಏನು ಅಂತ ಬೇಸರ. 50 ವರ್ಷದಿಂದ ತಪ್ಪು ಮಾಡಿಲ್ಲ, ಈಗ ಮಾಡ್ತೀನಾ ಅಂತ ಸಂತೈಸಿದ ಸಿದ್ದರಾಮಯ್ಯ. ದೆಹಲಿಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಭೇಟಿಯಾದ AS ಪೊನ್ನಣ್ಣ. ಮುಡಾ ಹಗರಣದಲ್ಲಿ ಮುಂದಿನ ನಡೆಯ ಬಗ್ಗೆ ಚರ್ಚೆ. ಹೈಕೋರ್ಟ್ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕಾ ಎಂಬ ಬಗ್ಗೆ ಚರ್ಚೆ. ಪವಿತ್ರ ಗೌಡ ಕೊಲೆಯಲ್ಲಿ ಭಾಗಿಯಾಗಿಲ್ಲ, ಶೆಡ್ ಒಳಗೆ ಹೋಗಿದ್ದರಷ್ಟೇ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಕೀಲ ಟಾಮಿ ಸೆಬಾಸ್ಟಿಯನ್ ಮನವಿ. ಜಾಮೀನು ಅರ್ಜಿಗೆ SPP ಆಕ್ಷೇಪ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ. ವಾದ ಮಂಡಿಸೋಕೆ ಸಮಯ ಕೇಳಿದ ದರ್ಶನ್ ವಕೀಲರು. ಉಳಿದ ಎಲ್ಲ ಆರೋಪಿಗಳ ಅರ್ಜಿಗೆ SPP ಆಕ್ಷೇಪಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.